ಹಾಸನದಲ್ಲಿ ಸಂಚಲನ ಮೂಡಿಸಿದ ಸಾವು ಪ್ರಕರಣ. ತಹಸೀಲ್ದಾರ್ ಸಮ್ಮುಖದಲ್ಲಿ ಶವ ಹೊರತೆಗೆದು ಪರೀಕ್ಷೆ. ಹಾಸನ ಕೊಲೆ ಆರೋಪ ಹಿನ್ನೆಲೆ ಹೂತಿದ್ದ ಶವ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿದ ಘಟನೆ ಹಾಸನ ನಗರದ ಬಿಟ್ಟುಗೋಡನಹಳ್ಳಿಯಲ್ಲಿ ನಡೆದಿದೆ. ಗುರುಮೂರ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ವ್ಯಕ್ತಿ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕು ಕೇರಳಾಪುರ ಗ್ರಾಮದ ಮೂಲದವರಾಗಿದ್ದು, ಹಾಸನ ನಗರದ ತಣ್ಣೀರು ಹಳ್ಳದಲ್ಲಿ ಹೋಟೆಲ್ ಬಿಸಿನೆಸ್ ಮಾಡುತ್ತಿದ್ದ ಗುರುಮೂರ್ತಿ ಹೋಟೆಲ್ನಲ್ಲಿ ಮೇ 17ರ ರಾತ್ರಿ ಗಂಡ ಹೆಂಡತಿ ಹಾಗೂ ಮಕ್ಕಳ ನಡುವೆ ಗಲಾಟೆ ನಡೆದಿದೆ. ಗಲಾಟೆ ನಡೆಯೋ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಗಲಾಟೆಯಲ್ಲಿ ಗುರುಮೂರ್ತಿ ಮೇಲೆ ಹಲ್ಲೆ ಮಾಡೋ ಹೆಂಡತಿ ಮಕ್ಕಳು, ಗಲಾಟೆ ಬಳಿಕ ಕುಸಿದು ಬೀಳೋ ಗುರುಮೂರ್ತಿ, ಬಳಿಕ ಆತನನ್ನ ಚಿಕಿತ್ಸೆ ಕೊಡಿಸದೆ ಅಲ್ಲಿಯೇ ಮಲಗಿಸೋ ಗುರುಮೂರ್ತಿ ಹೆಂಡತಿ ಮತ್ತು ಮಕ್ಕಳು, ಬೆಳಗಾಗುವಷ್ಟರಲ್ಲಿ ಮಲಗಿದ್ದಾಗಲೇ ಸತ್ತು ಹೋಗಿರೋ ಗುರುಮೂರ್ತಿ ಬಳಿಕ ದಿಢೀರ್ ಸಾವನ್ನಪ್ಪಿದ್ದಾನೆ ಎಂದು ಅಂತ್ಯ ಸಂಸ್ಕಾರ ಮಾಡಿದ ಕುಟುಂಬ. ಸಿಸಿಟಿವಿ ವಿಡಿಯೋ ನೋಡಿದ ಬಳಿಕ ಕುಟುಂಬಸ್ಥರಿಂದ ಅನುಮಾನ ಉಂಟಾಗಿ ಗುರುಮೂರ್ತಿ ಸಾವಿಗೆ ಹೆಂಡತಿ ವೀಣಾ ಹಾಗೂ ಆತನ ಮಗ ಕಾರಣ ಅಂತ ಅನುಮಾನಗೊಂಡು ಎಸ್ಪಿಗೆ ದೂರು ನೀಡಿದ ಗುರುಮೂರ್ತಿ ತಾಯಿಯ ದೂರಿನನ್ವಯ ಇಂದು ಶವ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿದ್ದು, ಹಾಸನ ತಹಸೀಲ್ದಾರ್ ಗೀತಾ ಸಮ್ಮುಖದಲ್ಲಿ ಶವ ಹೊರತೆಗೆದು ಪರೀಕ್ಷೆ ನಡೆಸಿದ್ದಾರೆ. ವರದಿ ಸಚಿನ್ ಶ್ರೀಕಂಠೆ, ಶ್ರೇಯಾ ನ್ಯೂಸ್ ಕನ್ನಡ, ಹಾಸನ. ಎಷ್ಟು ಆಗಿರೋದು? ತಗೋಬೇಕಲ್ಲಿ